ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವತ್ತು ನಾವು ಆಮೆ ಮತ್ತು ಮೊಲದ ಕಥೆಯನ್ನು ನೋಡೋಣ. ಇನ್ಯಾಕೆ ತಡ ಮಕ್ಕಳೇ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಾಡಿನ ಎಲ್ಲ ಪ್ರಾಣಿ ಪಕ್ಷಿಗಳು ಬೇಸಿಗೆಯ ಮೊದಲ ವಾರದಲ್ಲಿ ತಮ್ಮ ಕಾಡಿನ ಹಬ್ಬವನ್ನು ಆಚರಿಸ್ತಿದ್ವು. ಈ ಹಬ್ಬದಲ್ಲಿ ಎಲ್ಲ ಪ್ರಾಣಿಗಳು ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾ ಇದ್ವು. ತಮ್ಮ ಪ್ರತಿಭೆಗಳನ್ನು ಕೂಡ ಪ್ರದರ್ಶಿಸ್ತಾ ಇದ್ವು. ಅಲ್ಲದೆ ಪ್ರಾಣಿಗಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಕೂಡ ಕಾಡಿನ ರಾಜ ಆಯೋಜಿಸ್ತಿದ್ದ. ಅವುಗಳಿಗೆ ಒಳ್ಳೆಯ ಬಹುಮಾನಗಳನ್ನು ಕೂಡ ನೀಡ್ತಿದ್ದ. ಪ್ರತಿ ವರ್ಷ ಮೊಲವೇ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡಿತಾ ಇತ್ತು. ಹಾಗಾಗಿ ಈ ವರ್ಷ ಅದರ ಎದುರಾಳಿಯಾಗಿ ಯಾರೂ ಕೂಡ ಸ್ಪರ್ಧಿಸಲು ಮುಂದಾಗಲಿಲ್ಲ. ಆದರೆ ಒಂದು ಆಮೆ ಮೊಲದ ಎದುರುಗಡೆ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂತು. ಕಾಡಿನ ಪ್ರಾಣಿಗಳು ಆಮೆಯನ್ನು ನೋಡಿ ಜೋರಾಗಿ ವ್ಯಂಗ್ಯ ಮಾಡ್ತಾ ನಗೋಕೆ ಶುರು ಮಾಡಿದ್ವು. ಮೊಲ ಕೂಡ ಹೇಳ್ತು, ಆಮೆ ಅಣ್ಣ, ಗೆಲ್ಲೋದು ನಾನೇ. ನೀನ್ಯಾಕೆ ವ್ಯರ್ಥ ಪ್ರಯತ್ನ ಮಾಡಿ ಅವಮಾನಕ್ಕೆ ಒಳಗಾಗ್ತೀಯಾ ಅಂತ. ಆದರೆ ಆಮೆ ಈ ಯಾವ ಅವಮಾನದ ಮಾತುಗಳನ್ನು ಕೂಡ ತಲೆಗೆ ಹಾಕ್ಕೊಳ್ಳಿಲ್ಲ. ಅದು ಸ್ಪರ್ಧೆಗೆ ರೆಡಿಯಾಯಿತು. ಮೊಲ ಬಹುದೂರದವರೆಗೂ ವೇಗವಾಗಿ ಓಡಿ ಹೋಯಿತು. ಆದರೆ ನಿಧಾನಗತಿಯಲ್ಲಿ ಚಲಿಸುವ ಆಮೆ ಶುರು ಮಾಡಿದ ಗೆರೆಗಿಂತ ಸ್ವಲ್ಪ ದೂರವನ್ನು ಮಾತ್ರ ಕ್ರಮಿಸಿತ್ತು. ಅದರ ಕಣ್ಣಿಗೆ ಮೊಲ ಕಾಣಿಸ್ತಾನೇ ಇರಲಿಲ್ಲ, ಅಷ್ಟು ವೇಗವಾಗಿ ಓಡಿ ಹೋಗಿತ್ತು. ಮೊಲ ಆಗಾಗ ಹಿಂತಿರುಗಿ ಆಮೆಯನ್ನು ನೋಡಿ ನಗ್ತಿತ್ತು. ಆಮೆ ಇದ್ಯಾವುದಕ್ಕೂ ಕೂಡ ಹಿಂಜರಿಯದೆ ಕಷ್ಟಪಟ್ಟು ತನಗಾಗುವಷ್ಟು ವೇಗದಲ್ಲಿ ಹೋಗೋಕೆ ಶುರು ಮಾಡಿತು. ಮೊಲ ತುಂಬಾ ವೇಗವಾಗಿ ಓಡೋಗಿ ಗೆರೆ ದಾಟಲು ಇನ್ನು ಸ್ವಲ್ಪವೇ ದೂರದಲ್ಲಿತ್ತು. ಆಗ ಅದೊಂದು ಆಲೋಚನೆ ಮಾಡ್ತು. ಆಮೆ ಇನ್ನೇಗೋ ದೂರದಲ್ಲಿದೆ. ಅದು ಬರುವಷ್ಟರಲ್ಲಿ ಈ ದಿನವೇ ಮುಗ್ದು ಹೋಗಿರುತ್ತೆ. ನಾನು ಅಷ್ಟರಲ್ಲಿ ಸ್ವಲ್ಪ ವಿಶ್ರಾಂತಿ ತಗೋತೀನಿ. ಇಲ್ಲಿವರೆಗೂ ಓಡಿ ಬಂದು ತುಂಬಾ ಸುಸ್ತಾಗಿದೆ. ಸ್ವಲ್ಪ ಹೊತ್ತು ಈ ಮರದ ಕೆಳಗೆ ನಿದ್ರಿಸ್ತೀನಿ, ಆಮೇಲೆ ಹೋದ್ರಾಯ್ತು. ಆಮೆ ಇವತ್ತು ಖಂಡಿತ ಬರೋದಿಲ್ಲ, ಸುಸ್ತಾಗಿ ಅಲ್ಲೆಲ್ಲೋ ಬಿದ್ದಿರುತ್ತೆ ಅಂತ ಯೋಚನೆ ಮಾಡ್ತು. ಎಷ್ಟು ಸುಸ್ತಾದರೂ ಕೂಡ ಆಮೆ ತನ್ನ ಪ್ರಯತ್ನವನ್ನು ಬಿಡಲಿಲ್ಲ. ಛಲ ಬಿಡದೆ ಮುನ್ನುಗ್ತಾ ಹೋಯಿತು. ನಿಧಾನವಾಗಿ ಹೋಗ್ತಾ ಹೋಗ್ತಾ ಅದು ಮೊಲ ಮಲಗಿದ್ದ ಜಾಗವನ್ನು ಕೂಡ ದಾಟಿ ಮುನ್ನುಗ್ಗಿ ಹೋಗಿತ್ತು. ಇನ್ನೇನು ಅದು ಸ್ವಲ್ಪ ಗೆರೆಯನ್ನು ದಾಟಲು ಇರಬೇಕಾದ್ರೆ ಮೊಲಕ್ಕೆ ಎಚ್ಚರ ಆಗುತ್ತೆ. ನೋಡಿದ್ರೆ ಆಮೆ ಗೆರೆ ದಾಟೋಕ್ಕೆ ಸ್ವಲ್ಪ ದೂರದಲ್ಲಿತ್ತು. ಮೊಲ ಆಮೆನೋ ನೋಡಿ ಎದ್ನೋ ಬಿದ್ನೋ ಅಂತ ಓಡೋಕೆ ಶುರು ಮಾಡ್ತು. ಆದರೂ ಕೂಡ ಆಮೆನೇ ಮೊದಲು ಗೆರೆಯನ್ನು ಮುಟ್ಟುತ್ತೆ. ಮೊಲ ಸೋತು ಹೋಗಿಬಿಡುತ್ತೆ. ಅದಕ್ಕೆ ಅಷ್ಟು ಸುಲಭವಾದ ಅವಕಾಶ ಇದ್ದರೂ ಕೂಡ ಅದು ಅದರ ಸೋಂಬೇರಿತನದಿಂದ, ಅದಕ್ಕಿರುವ ಅತಿಯಾದ ನಂಬಿಕೆಯಿಂದ ಅದು ಅದರ ಬಹುಮಾನವನ್ನು ಕಳ್ಕೊಂಡು ಅವಮಾನಕ್ಕೆ ಒಳಗಾಯಿತು. ಇತ್ತ ಗೆದ್ದ ಆಮೆಯ ಪ್ರಯತ್ನವನ್ನು ಎಲ್ಲರೂ ಕೂಡ ಹೊಗಳ್ತಾರೆ. ಆಗ ಎಲ್ಲ ಪ್ರಾಣಿಗಳಿಗೂ ಅರ್ಥ ಆಗುತ್ತೆ, ಪ್ರಯತ್ನ ಪಟ್ಟರೆ ಯಾವುದೂ ಕೂಡ ಅಸಾಧ್ಯ ಅಲ್ಲ ಅಂತ. ಇದರಿಂದ ನಾವು ಸೋಂಬೇರಿತನವೇ ನಮ್ಮ ದೊಡ್ಡ ಶತ್ರು, ಹಾಗೂ ಕೆಲವೊಮ್ಮೆ ನಮ್ಮ ಅತಿಯಾದ ಓವರ್ ಕಾನ್ಫಿಡೆನ್ಸ್ ಕೂಡ ನಮ್ಮನ್ನು ಸೋಲಿನತ್ತಕ್ಕೆ ದೂಡ್ತದೆ ಅನ್ನುವಂತಹ ಜೀವನ ಪಾಠವನ್ನು ಕಲಿಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ.